34 ಕಾಮಗಾರಿಯಾಗಿದೆ. ಕೃಷಿ ಇಲಾಖೆಯಿಂದ 246 ಕಾಮಗಾರಿಯಾಗಿದೆ. ಒಟ್ಟು ಪಂಚಾಯಿತಿ ವ್ಯಾಪ್ತಿನಲ್ಲಿ 865 ಕಾಮಗಾರಿಗಳು ಇಲಾಖೆಯಿಂದ ಮತ್ತು ಪಂಚಾಯಿತಿಯಿಂದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಶುರುವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸ ನಿರ್ವಹಿಸಿರ್ತಕ್ಕಂಥ ಕಡತಗಳನ್ನು ಮತ್ತು ಕಾಮಗಾರಿ ಸ್ಥಳಗಳನ್ನು ಅದು ಶೆಡ್ಯೂಲ್ ಪ್ರಕಾರ ತೋರಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಅವರು ಹೇಳ್ತಾರೆ. ಸರ್ ಈ ಒಂದು ಸಭೆನ ನಡೆಸ್ಕೊಡ್ಬೇಕು ಅಂತ ಹೇಳಿ ಅವ್ರಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾವು ಪೂರ್ವಭಾವಿ ಸಭೆ ವಿಚಾರವಾಗಿ ಅತಿ ಹೆಚ್ಚು ಜನ ಸೇರ್ತಾರೆ. ಅಧ್ಯಕ್ಷರು, ಜನಪ್ರತಿನಿಧಿಗಳು ಮತ್ತು ಲೈನ್ ಡಿಪಾರ್ಟ್ಮೆಂಟ್ನವರು, ನಮ್ಮ ಸಾರ್ವಜನಿಕರು ಎಲ್ಲರನ್ನೂ ಸೇರಿಸಿ ದೊಡ್ಡದಾಗಿ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ತುಂಬ ಜನ ಕಡಿಮೆ ಇದೆ. ಆದರೂ ಸಮೇತ ನಮ್ಮ ನಿಯಮದ ಪ್ರಕಾರ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಾದರೂ ಸಹ ಪೂರ್ವಭಾವಿ ಸಭೆಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಏನು ಮಾಡಬೇಕಾಗ್ತೈತೆ ಇದನ್ನು ಮಾಡಬೇಕು. ಬ್ಯಾನರ್ ಬೇಕಾಗಿತ್ತು, ಬ್ಯಾನರ್ ಇಲ್ಲ. ಮತ್ತು ನಮ್ಮ ಜನಪ್ರತಿ ಒಬ್ಬರೂ ಇಲ್ಲ. ಲೈಟ್ ಡಿಪಾರ್ಟ್ಮೆಂಟು ಸುಮಾರು ಅಂದರೆ ಒಂದು 400-500 ಕಾಮಗಾರಿಗಳನ್ನು ಲೈಟ್ ಡಿಪಾರ್ಟ್ಮೆಂಟ್ನವರೇ ಮಾಡಿದ್ದಾರೆ. ಮಾಹಿತಿ ಕೊಟ್ಟಿದ್ದೀವಿ, ಇಂಥ ದಿನ ಆಡಿಟ್ ಸ್ಟಾರ್ಟ್ ಆಗ್ತದೆ ಅಂತ. ಗ್ರಾಮ ಪಂಚಾಯತಿಂದ ಹೇಳಿದರೆ ಏನೂ ಗೊತ್ತಿಲ್ಲ. ಅವರು ಗ್ರಾಮ ಪಂಚಾಯತಿಂದಲೂ ಹೇಳಿದ್ದಾರೆ. ಆದರೂ ಸಮೇತ ಅವರು ಬಂದಿಲ್ಲ. ಇಲ್ಲಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿ ಮತ್ತು ನಿಮ್ಮ ವಾಟರ್ ಮ್ಯಾನರು ಬಿಲ್ ಕರೆಕ್ಟು ಇಲ್ಲ. ಕಂಪ್ಯೂಟರ್ ಆಪ್ರೇಟರು ಇಷ್ಟೇ ಜನ ಇರೋದು. ಹಾಗಾಗಿ ಇದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ಹೆಚ್ಚು ಜನ ಇರಬೇಕು. ಪೂರ್ವಭಾವಿ ಸಭೆ ಅಂತಂದರೆ ಹೆಚ್ಚು ಜನ ಇರಬೇಕು. ಈ ದಿನಾಂಕದಿಂದ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಪ್ರಾರಂಭ ಆಗ್ತೈತೆ. ಈ ಸಾಮಾಜಿಕ ಪರಿಶೋಧನೆ ವಿಚಾರವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷಕ್ಕೊಮ್ಮೆ ಎಲ್ಲ ಯೋಜನೆಗಳ ಖರ್ಚು ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ, ಕಡತಗಳನ್ನು ಪರಿಶೋಧನೆ ಮಾಡಿ, ಕಾಮಗಾರಿಗಳನ್ನು ಪರಿಶೋಧನೆ ಮಾಡಿ, ಅಂತಿಮವಾಗಿ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಏನಾದರೂ ತಪ್ಪು ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸರಿ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಗಂಭೀರ ವಿಚಾರಗಳಿದ್ದರೆ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ಮಾಡಿ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗೋದಕ್ಕೆ ಕಾರಣೀಭೂತರಾಗಿರ್ತಾರೆ ಅವರ ವಿರುದ್ಧವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಕೆಲಸನ ಸಾರ್ವಜನಿಕರು ಮತ್ತು ಎಲ್ಲರೂ ಸೇರಿಬಿಟ್ಟು ಮಾಡಬೇಕು ಅಂತಕ್ಕಂಥದ್ದು ವಿಚಾರ. ಇವತ್ತು ದಿನ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ 2024-25 ಒಂದು ವರ್ಷದಲ್ಲಿ ಗ್ರಾಮ ಪಂಚಾಯಿತಿ ಲಾಗಿನಲ್ಲಿ ಏನು ಗ್ರಾಮ ಪಂಚಾಯಿತಿ ಮತ್ತು ಅನುಷ್ಠಾನ ಇಲಾಖೆಗಳು, ತೋಟಗಾರಿಕೆ ಇರ್ಬೋದು, ಅರಣ್ಯ, ಕೃಷಿ, ತೋಟಗಾರಿಕೆ, PRD ಈ ಎಲ್ಲ ಇಲಾಖೆಗಳಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಕಾಮಗಾರಿಗಳನ್ನು ಪರಿಶೋಧನೆಯನ್ನು ಮಾಡೋದಕ್ಕೆ ಒಂದು ಸಮಯ ನಿಗದಿ ಮಾಡಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರನ್ನು ಸರ್ಕಾರ ಮಟ್ಟದಿಂದ ಕಳಿಸಿರೋದು. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಿಂದ ಅನುಮೋದನೆಯಾಗಿ ಇಂಥ ದಿನಾಂಕದಂದು ಮಾಡಬೇಕು ಅಂತ. ಇದೊಂದು ಗ್ರಾಮ ಪಂಚಾಯಿತಿಯ ಒಂದು ಶಾಸನಬದ್ಧ ಪ್ರಕ್ರಿಯೆ. ಒಂದು ವರ್ಷ ಏನು ಗ್ರಾಮ ಪಂಚಾಯಿತಿ ಅನುಷ್ಠಾನ ಕಾಮಗಾರಿಗಳಾಗ್ಬೋದು ಅಥವಾ ಅನುದಾನವನ್ನು ಬಳಕೆ ಮಾಡ್ಕೊಂಡಿರ್ತೈತೆ. ಇಂತಿಂಥ ಕಾಮಗಾರಿಗಳನ್ನು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಮುಂದೆ ಇಟ್ಟು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅನುಮೋದನೆಯನ್ನು ಪಡಿತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಒಂದು ಕರ್ತವ್ಯ ಆಗಿದೆ. ಆ ಪ್ರಕಾರವಾಗಿ ನಾವು ಸಂಯೋಜಕರಾಗಿ ಕೆಲಸ ಮಾಡ್ತೀವಿ ಅಷ್ಟೇ. ನಾವಿದಕ್ಕೆ ಇಂಪ್ಲಿಮೆಂಟೇಷನಲ್ಲಿ ಭಾಗಿಯಾಗಿಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಗೆ ನಾವು ಭಾಗಿದಾರಲ್ಲ. ನಾವು ಮೂರನೇ ವ್ಯಕ್ತಿಗಳಾಗಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಮಾತ್ರ ನಮ್ಮ ಕೆಲಸ. ಇದರಲ್ಲಿ ಏನೇನು ಚಟುವಟಿಕೆಗಳು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಿಮಗೆಲ್ಲ ಗೊತ್ತಿದೆ. ಹಿಂದಿನ ಸರಿ ಕಳೆದ ಸುಮಾರು ವರ್ಷಗಳಿಂದನೂ ಮಾಡ್ತಾಯಿದ್ದೀವಿ. ಕಡತಗಳನ್ನು ಎಲ್ಲ ಕಾಮಗಾರಿ ಒಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 865 ಕಡತಗಳು ಬರ್ತವೆ ಸರ್.
ಗ್ರಾಮ ಪಂಚಾಯತಿಗೆ 483 ಬರ್ತವೆ, 483. ಮತ್ತು ಬೇರೆ ಬೇರೆ ಇಲಾಖೆಯಿಂದ ತೋಟಗಾರಿಕೆಯವರು 134 ಕಾಮಗಾರಿಗಳು, ಕೃಷಿ ಇಲಾಖೆಯವರು 246, ಅರಣ್ಯ ಒಂದಿದೆ, PND ಇಲಾಖೆ ಒಂದಿದೆ. ಒಟ್ಟಿಗೆ 865 ಕಾಮಗಾರಿಗಳಿಂದ ಈ ಪಂಚಾಯಿತಿಯಲ್ಲಿ ಅನುದಾನವನ್ನು ಬಳಸಿರೋದು 4,91,92,574 ರೂಪಾಯಿ. ಇಷ್ಟು ಅನುದಾನವನ್ನು ನಿಯಮಾನುಸಾರ ಆಗಿದೆಯೋ ಅಂತಕ್ಕಂಥದ್ದನ್ನ ಪರಿಶೋಧನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮತ್ತು ಕರ್ತವ್ಯ ನಮ್ಮೆಲ್ಲರ ಮೇಲೂ ಇರ್ತೈತೆ. ಹಾಗಾಗಿ ತಾವೆಲ್ಲರೂ ಸಹ ಏನು ನಿಮಗೆ ಗ್ರಾಮಗಳಿದ್ದಾವೆ, ನಿಮ್ಮ ಗ್ರಾಮಗಳಿದ್ದಾವೆ, ಆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ವೈಯಕ್ತಿಕ ಕಾಮಗಾರಿಗಳು, ತೋಟಗಾರಿಕೆ ಇರ್ಬೋದು, ಬದು ಇರ್ಬೋದು, ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾಮಗಾರಿಗಳಾಗಿರೋದನ್ನ ನೀವು ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಸಹಕಾರವನ್ನು ಮಾಡಬೇಕು. PDO ಅವರು ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಇಲಾಖೆಯವರನ್ನು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಕಡತಗಳು ಮತ್ತು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಒಂದು ಅವಕಾಶ ಆಗಬೇಕು ರೀತಿಯಲ್ಲಿ ಅವ್ರಿಗೆ ನೀವು ಸೂಚನೆಯನ್ನು ಕೊಡಬೇಕು ಸರ್. ನೀವು ಕೊಡಬೇಕು. ನಮಗೆ ಕೊಟ್ಟಿರ್ತಕ್ಕಂಥದ್ದು 6 ದಿನ, 6 ದಿನದಾಗ ಇದೆಲ್ಲ ಮುಗಿಸ್ಬೇಕು ನಾವು. ನೋಡು, ಈಗ ಇಲ್ಲಿ 865 ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಬೇಕು, ಕಡತ ನೋಡಬೇಕು, ಮತ್ತು ಗ್ರಾಮಗಳಲ್ಲಿ ಯೋಜನೆ ಬಗ್ಗೆ ಅವರು ಕೆಲಸಕ್ಕೆ ಹೋಗಿದ್ದಾರೆ ಇಲ್ಲವೋ ಎಂಬುದನ್ನ ಪರಿಶೋಧನೆ ಮಾಡಬೇಕಾಗ್ತದೆ. ಅಂತಿಮವಾಗಿ ಗ್ರಾಮ ಸಭೆಗೆ ವರದಿ ಸಿದ್ಧತೆ ಮಾಡಿ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕಾಗ್ತದೆ. ಇಷ್ಟು ಹಾಗಾಗಿ ಮತ್ತೆ ಪ್ರಚಾರ ಆಗಬೇಕು. ಅತಿ ಹೆಚ್ಚು ಖರ್ಚಾಗಿರೋದ್ರಿಂದ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾನರ್ ಮೂಲಕ ಪ್ರತಿ ಊರಲ್ಲಿ ಬ್ಯಾನರ್ ಹಾಕಬೇಕು. ನಮ್ಮ ಹಣ ನಮ್ಮ ಹಕ್ಕು ಅಂತ ಬ್ಯಾನರ್ ಹಾಕಿ ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಪ್ರಚಾರ ಆಗಬೇಕು. ಮೈಕಲ್ಲಿ ಇವತ್ತಿನ ಪ್ರಾರಂಭ ಮಾಡಿ ಪಾಂಪ್ಲೇಟಲ್ಲಿ ಒಂದು ಪ್ರಿಂಟ್ ಮಾಡಿಸ್ಬಿಟ್ಟು ಅವರಿಗೆ ರೆಕಾರ್ಡ್ ಮಾಡಿಕೊಡ್ಬೇಕು. ಅವರು ಇವತ್ತಿಂದನೂ ಗ್ರಾಮ ಸಭೆ ದಿನವರೆಗೂ ಸಮೇತ ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗ್ತದೆ ಅಲ್ವಪ್ಪ? ಅಲ್ವ ಸರ್? ಹಾಗಾಗಿ ನಮಗೆ ಸಿಬ್ಬಂದಿಗಳು ತುಂಬ ಸಹಕಾರ ಅವಶ್ಯಕತೆ ಇದೆ. ಮತ್ತು ಸಂಬಂಧಪಟ್ಟ ಯಾರಿರ್ತಾರೆ, ಈಗ ಕಡತಗಳು ಇವತ್ತು ನಾಳೆ ಒಳಗೆ ಎಲ್ಲ ಕಡತಗಳನ್ನು ಮುಗಿಸ್ಕೋಬೇಕು. ಇನ್ನು 2 ದಿನ ಫೀಲ್ಡು, ಒಂದಿನ ಯಾವುದನ್ನ ಬ್ಯಾಲೆನ್ಸ್ ಇದ್ದರೆ ಕಾಮಗಾರಿ ನೋಡೋದು ಅಥವಾ ಫೈಲ್ ನೋಡೋದು ಮುಗಿಸಿ ರಿಪೋರ್ಟ್ ರೆಡಿ ಮಾಡ್ಕೋಬೇಕು. ಕೊನೆಯ ದಿನ ಪೂರ್ತಿ ಗ್ರಾಮ ಸಭೆನೇ ಇರ್ತೈತಿ. ಇವತ್ತು ನಾಳೆ ಒಳಗೆ ಎಲ್ಲ ಕಾಮಗಾರಿ ಕಡತಗಳನ್ನು ಪರಿಶೋಧನೆಯನ್ನು ನಾವು ಮಾಡಬೇಕಾಗ್ತೈತೆ. ಅದಕ್ಕೆ ಸಂಬಂಧಪಟ್ಟವು ಸಹಕಾರ ಮಾಡಬೇಕಾಗ್ತೈತೆ. ಇಲ್ಲ ಇವತ್ತು ನಾಳೆ ಒಳಗೆ ಕೊಡಲಿಲ್ಲ ಅಂತಂದರೆ ನೆಕ್ಸ್ಟು 3ನೇ ದಿನ 4ನೇ ದಿನ ನಾವು ಕಡತಗಳನ್ನು ಸ್ವೀಕರಿಸಿದ ಸಮೇತ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಇಲಾಖೆಯವ್ರಿಗೆ ಹೇಳ್ಬಿಡಿ ಸರ್, ನಾವು ಸ್ವೀಕರಿಸಿದ್ವಿ ಅಂದರೆ ನಾವು ಕಡತ ಪರಿಶೋಧನೆ ಮಾಡಬೇಕಾಗ್ತೈತೆ, ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಬೇಕಾಗ್ತೈತೆ. ಹಾಗಾಗಿ ನಮಗೆ ಇವತ್ತು ನಾಳೆ ಒಳಗೆ ಕೊಟ್ಟರೆ ಒಳ್ಳೆಯದು. ಅದಿದೆ. ಉದ್ಯೋಗ ಖಾತ್ರಿದು ಜಾಸ್ತಿ ಇದೆ, ಹೈಯೆಸ್ಟು ಇಡೀ ತಾಲೂಕಲ್ಲಿ ಹೈಯೆಸ್ಟು ಖರ್ಚು ವೆಚ್ಚ ಇದೆ. ಪ್ರತಿ ಗ್ರಾಮವಾರು ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳ ಪಟ್ಟಿಯನ್ನು ನಿಮಗೆ ನಮ್ಮ ಸಿಬ್ಬಂದಿ ಏನಿರ್ತಾರೆ BFTಗಳು ಅವರ್ಯಾರಿಲ್ಲ ಇಲ್ಲಿ ಬರ್ತಾವ್ರಿ. ಹಾಂ ಬರ್ತಾವ್ರಿ, BFT ಬರ್ತಾವ್ರಿ. ಇಲ್ಲಿ ಸರಿನೂ ಬಂದಿಲ್ಲ. ಬರ್ತಾವ್ರಿ, ಇನ್ನು ಬಂದು ಹೇಳಿ ಇನ್ನೇನು ಬಂದ್ರಣ ಬರ್ತಾರೆ. ಹಾಂ ಹಾಂ ಬರ್ತಾರೆ. BFT ಬರಲ್ಲ, ಹೊಸ ಮದುವೆ ಆಗಿದ್ದಲ್ಲ, GPS ಮಾಡೋದು ಬರಲ್ಲ, GPS ಮಾಡೋದು ಬರಲ್ಲ, ಇಂಜಿನಿಯರ್ ಬಂದಿಲ್ಲ. ಹಾಂ ನಮಗೆ ಬೇಕಲ್ಲಪ್ಪ ಇದು. ನಾನು ಇವತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಮತ್ತು ನಾಳೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಕಾಮಗಾರಿ ಸ್ಥಳ ತೋರಿಸಿದ್ರೆ ಫೈಲ್ ಕೊಟ್ಟರೆ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಕಾಮಗಾರಿ ಸ್ಥಳ ಪರಿಶೀಲನೆ ನಿಮ್ಮ ಗ್ರಾಮದವ್ರನ್ನ ನೀವು ಕರ್ಕೊಂಡೋಗಿ ತೋರಿಸ್ಬೇಕಾಗ್ತದೆ. ನಮ್ಮ BFTನೂ ಇರಬೇಕು ವೈಯಕ್ತಿಕ ಕಾಮಗಾರಿಗಳಿಗೆ. ಇನ್ನು ಸಮುದಾಯ ಕಾಮಗಾರಿಗಳು 123 ನಾನು PDO ಅವರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ ಅವರು ಪರಿಶೀಲನೆ ಮಾಡಿ ಅದೇನು ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನು ಉಳಿಕೆ ಏನು ವೈಯಕ್ತಿಕ ಇದ್ದಾವೆ
ಅವನ್ನೆಲ್ಲನೂ ನಮ್ಮ ವಿ ಆರ್ ಪಿಗಳು ನಮ್ಮ ಸಿಬ್ಬಂದಿಗಳೆಲ್ಲ ಪರಿಶೀಲನೆ ಮಾಡಬೇಕು. ಸಾರ್ವಜನಿಕರು ಫಲಾನುಭವಿಗಳನ್ನು ಭೇಟಿಯಾಗಿ ಅದ್ರ ವಿಚಾರನ ಕಾಮಗಾರಿ ಆಗಿರ್ತಕ್ಕಂಥ ವಿಚಾರ ಬಗ್ಗೆ ಮಾಡಬೇಕು. ತೋಟಗಾರಿಕೆ ಇಲಾಖೆ ವಿಚಾರ ಸಂಬಂಧಪಟ್ಟಾಗ 134 ಕಾಮಗಾರಿಗಳು ಇಲಾಖೆ ವತಿಯಿಂದ ಮಾಡಿದ್ದಾರೆ. ನಿಮ್ಮ ಗ್ರಾಮದಲ್ಲೇ ಮಾಡಿದ್ದಾರೆ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಮಾಡಿದ್ದಾರೆ. ಹಾಗಾಗಿ ಆ ಕಾಮಗಾರಿಗಳಾಗಿದಾವೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಗಿಡಗಳು ಲೆಕ್ಕ ಹಾಕ್ಬೇಕು. ನಾವು ಗಿಡಗಳು ನಮ್ಮಲ್ಲಿ ಕಟ್ತಾ ತಂದು ಅವರು ತೋರಿಸಿದಾಗ ತೆಂಗಿನ ಗಿಡ ಎಷ್ಟು, ಬಾಳೆ ಗಿಡ ಎಷ್ಟು, ಅಡಿಕೆ ಗಿಡ ಎಷ್ಟು, ಇನ್ನೊಂದು ಕಾಳುಮೆಣಸು ಎಷ್ಟು, ಅವೆಲ್ಲ ಇರ್ತವೆ. ಅದನ್ನು ನೀವು ಸ್ಥಳ ಪರಿಶೀಲನೆಗೆ ಹೋದಾಗ ನೀವು ಆ ಒಂದು ಸ್ಥಳ ತೋರಿಸಿ ಸಾಕು. ನೀವೇನು ಅಳತೆ ಮಾಡೋದು ಬೇಡ, ನಮ್ಮ ಸಿಬ್ಬಂದಿಗಳೇನು ಅಳತೆ ಮಾಡೋದು ಬೇಡ, ನಮ್ಮ ಸಿಬ್ಬಂದಿ ಲೆಕ್ಕ ಹಾಕ್ತಾರೆ. ನೋಡೋದೇನು ನೋಡೋದು ಬಿಡಮ್ಮ ಸಾಕು, ಅದನ್ನು ಅಪ್ಲೋಡ್ ಮಾಡೋದು.